ಸರ್ಕಾರ ಕೂಡ ಕೊಡಲಿಲ್ಲ, ಅದಕ್ಕೆ ಅರ್ಧ ಕೆಲಸ 5 ಕೋಟಿಯ ಕೆಲಸ ಆಗಿದೆ. ಶಾಸಕರು ಮಂತ್ರಿ ಆಗಿದ್ದಾರಲ್ಲ, ಆಗ ಅವರೇನು ಮಾಡ್ತಾರೆ? ಅಲ್ಲ, ಈಗ ಪ್ರಯತ್ನ ಪಡ್ತಿದ್ದು ನಮ್ಮ ಸರ್ಕಾರ ಇರುವಾಗಿದ್ದ ಅನುದಾನ ವಾಪಸ್ ಬಿಡುಗಡೆ ಮಾಡ್ತಾ ಇದೆ. ನಿಮ್ಮ ಸರ್ಕಾರ ಕೊಟ್ಟರು ಸಾಧ್ಯ ಅಲ್ಲ, 2 ಕೋಟಿ ಅಲ್ಲ. ಕೇಂದ್ರದ ಕೆಲಸ ಕೇಂದ್ರ ಮಾಡ್ತಾ ಇದೆ. ನಾನು ಹೇಳಿದ್ದು ನಾವು ಕೇಂದ್ರದ ಬಗ್ಗೆ ಮಾತಾಡಲಿಕ್ಕೆ ನಾನು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಾನು ಕೆಲಸ ಮಾಡೋ ಕಾರಣ ನಾನು ರಾಜ್ಯ ಸರ್ಕಾರವನ್ನು ಹೇಳ್ತಿದ್ದೆ. ಕೇಂದ್ರದ ಜವಾಬ್ದಾರಿ ಇದೆ, ಕೇಂದ್ರದಕ್ಕೆ ಅದು ಕೇಂದ್ರ ಅದು ಎಂಪಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಶಾಸಕರಾಗಿ ಅದರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಕಳೆದ ನಮ್ಮ ಸರ್ಕಾರ ಇರುವಾಗ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದರು. 5 ಕೋಟಿ ಪ್ರಪೋಸಲ್ ಹೋಗಿತ್ತು, ಅದರಲ್ಲಿ 2 ಕೋಟಿ ಬಿಡುಗಡೆಯಾಗಿ 2 ಕೋಟಿಯ ಕಾಮಗಾರಿ ಪೂರ್ತಿಯಾಗಿದೆ. 5 ಕೋಟಿ ಅನುದಾನದ ಕಾಮಗಾರಿ ಕೂಡ ಇನ್ನು 3 ಕೋಟಿಯವರೆಗಿನ ಅನುದಾನದ ಕಾಮಗಾರಿ ಆಗಿದೆ. 1 ಕೋಟಿಯವರು ಬರಲಿಕ್ಕೆ ಬಾಕಿ ಇದೆ. 3 ಕೋಟಿ ಬಿಡುಗಡೆ ಆಗಬೇಕು. ಅದಕ್ಕೆ 5 ಕೋಟಿಯ 5.5 ಕೋಟಿಯ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದಾರೆ. ಅದನ್ನು 5 ಕೋಟಿ 3 ಕೋಟಿಯ 30 ಲಕ್ಷಕ್ಕೆ ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ. ಈವರೆಗೆ ಅನುದಾನ ಬಿಡುಗಡೆ ಆಗಲಿಲ್ಲ. ಹೆಚ್ಚುವರಿಯಾಗಿ 3 ಕೋಟಿ ಅನುದಾನ ಬೇಕು 5 ಕೋಟಿಗೆ ಮುಗಿಸುವುದಾದರೆ. ಅದನ್ನು ಸಂಪೂರ್ಣ ಮಾಡಬೇಕಿದ್ರೆ ಆ ವ್ಯವಸ್ಥೆಗೆ ಸರಿಯಾಗಿ ಮಾಡಬೇಕಿದ್ರೆ ಇನ್ನೂ 5 ಕೋಟಿ ಅನುದಾನ ಬೇಕಾಗಿದೆ. ಅದು ಈ ಕಳೆದ 2001ರಿಂದ ಸ್ಟಾರ್ಟ್ ಆಗಿದೆ ಅದು ಕಾಮಗಾರಿ. ಅದೇ ನಮ್ಮ ಸರ್ಕಾರ ಇರುವಾಗಲೇ ಅನುದಾನ ಕೊಟ್ಟದ್ದು, ಅದಕ್ಕೆ ಮೊದಲು ಕೊಡಲಿಲ್ಲ. 30-40 ವರ್ಷ ನಿಮ್ಮದೇ ಶಾಸಕರಿದ್ದಾಗಲೂ ಕೂಡ ಸುಳ್ಯದಲ್ಲಿ ಒಂದು ಅಂಬೇಡ್ಕರ್ ಭವನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ವೈಫಲ್ಯ ಅಂತ ಹೇಳಿಕೆ. ಅದಕ್ಕೆ ನಾನು ಈಗಲೂ ಈ ಸರ್ಕಾರ ಕೂಡ ಕೊಡಲಿಲ್ಲ, ಅದಕ್ಕೆ ಅರ್ಧ ಕೆಲಸ 5 ಕೋಟಿಯ ಕೆಲಸ ಆಗಿದೆ. ಶಾಸಕರು ಮಂತ್ರಿ ಆಗಿದ್ದಾರಲ್ಲ, ಆಗ ಅವರೇನು ಮಾಡ್ತಿದ್ರು? ಅಲ್ಲ, ಅವರು ಇರುವಾಗಲೇ ಆದ್ದಿದ್ದು. ಹೌದು, ಅವ್ರು ಎಷ್ಟು ಸಲ ಎಮ್ ಎಲ್ ಎ ಆಗಿದ್ದಾರೆ ಅಲ್ಲಿ ಬೇರೆ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ ಅಂತ ಇದುವರೆಗೆ ನಾವು ಕೇಳುದು. ಅಲ್ಲ, ನಿಮ್ಮದೇ ಬಿಜೆಪಿ ವೈಫಲ್ಯ ಅಲ್ವಾ ಅದು? ಈಗ ಬಂದು ದೂರಿದ್ರೆ ಇಲ್ಲ, ನಮ್ಮ ಸರ್ಕಾರ ಬಂದಿರಲಿಲ್ಲ ಇಷ್ಟುವರೆಗೆ. MLA ಆಗಿರ್ಬೋದು, ಸರ್ಕಾರ ಬಂದಿರುವಾಗ ನಮ್ಮ ಸರ್ಕಾರ ಬಂದದ್ದು ಆಗ ಮಾತ್ರ ಅನುದಾನ ಬಿಡುಗಡೆ, ಅದಕ್ಕೆ ಮೊದಲು ಬಿಡುಗಡೆ ಆಗಿರಲಿಲ್ಲ. ಕೆಪಾಸಿಟಿ ಏನು ಅಂತ ಹಾಗಾದ್ರೆ ಸರ್ಕಾರ ಅನುದಾನ ಕೊಡದಿದ್ರೆ ಈಗ ನೋಡಿ ನಾವು ನೋಡ್ತಿದ್ದೇವೆ, ಬಿಜೆಪಿ ಸರ್ಕಾರಕ್ಕೆ 10 ಕೋಟಿ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರಕ್ಕೆ 25 ಕೋಟಿ, ಕಾಂಗ್ರೆಸ್ ಸರ್ಕಾರಕ್ಕೆ 50 ಕೋಟಿ ಕೊಟ್ಟರೆ ನಮಗೆ 25 ಕೋಟಿ ಕೊಡ್ತೇವೆ ಅಂತ ಹೇಳಿದರೆ ಕೊಡಲಿಲ್ಲ. ಈ ತಾರತಮ್ಯ ಮೊದಲಿಂದ ಇದ್ದ ಕಾರಣ ಇದು ಸಮಸ್ಯೆ ಆಗಿದೆ. ಅಲ್ಲ, ಈಗ ಪ್ರಯತ್ನ ಪಡ್ತಿದ್ದು ನಮ್ಮ ಸರ್ಕಾರ ಇರುವಾಗಿದ್ದ ಅನುದಾನ ವಾಪಸ್ ಬಿಡುಗಡೆ ಮಾಡ್ತಾ ಇದೆ. ನಿಮ್ಮ ಸರ್ಕಾರ ಕೊಟ್ಟರು ಸಾಧ್ಯ ಅಲ್ಲ, 2 ಕೋಟಿ ಅಲ್ಲ. ಅಲ್ಲ, 5 ಕೋಟಿಗೆ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ, ಬಿಡುಗಡೆ ಆದ 2 ಕೋಟಿ. ಈಗಲೂ ಸುಳ್ಯದಲ್ಲಿರುವ ಸಮಸ್ಯೆಗಳು ಇಲ್ಲಿವೆ. ಅದು ಏಕೆ ಇಷ್ಟು ಸಮಯದಲ್ಲಿ ಸರಿಯಾಗಲಿಲ್ಲ ಅಂತ? ಇಷ್ಟು ವರ್ಷಗಳು ನಿಮ್ಮ MLA-ಗಳಿದ್ರು ರಸ್ತೆಗಳೇ ಇಲ್ಲ, ನೋಡಿದ್ರೆ ಸುಳ್ಯದಷ್ಟು ಹದಗೆಟ್ಟಿರುವ ರಸ್ತೆಗಳು ಬೇರೆ ಇರ್ಲಿಕ್ಕಿಲ್ಲ ಅಂತ ಅನ್ಸ್ತದೆ. ನಮ್ಮದು ಸುಳ್ಯ ವಿಸ್ತೀರ್ಣದಲ್ಲಿ ಜಾಸ್ತಿ ವಿಸ್ತೀರ್ಣ ಇರುವಂಥದ್ದು ಮತ್ತು ಫಾರೆಸ್ಟ್ ಏರಿಯಾ ಇರುವಂಥದ್ದು ಪ್ರದೇಶಗಳು. ಆದ ಕಾರಣ ಇಲ್ಲಿ ನಮಗೆ ಫಾರೆಸ್ಟ್ನವರ ಪ್ರಾಬ್ಲಮ್ ಕೂಡ ಇದೆ. ಬರೀ ನಾವು ಅನುದಾನ ತಂದ ತಕ್ಷಣ ಅಲ್ಲಿ ಕೆಲಸ ಆಗ್ತದೆ ಅಂತಿಲ್ಲ, ಅಲ್ಲಿ ನಮಗೆ ಎಲ್ಲ ಕೆಲಸ ಫಾರೆಸ್ಟ್ನವ್ರದ್ದು ಎಲ್ಲ ಲೋಕಲ್ನವರ ಎಲ್ಲ ಸಮಸ್ಯೆ ನಿಭಾಯಿಸುವಾಗ ಅಲ್ಲಿ ಸಮಸ್ಯೆ ಆ ಅವಧಿ ಮುಗಿದಿರ್ತದೆ, ಮತ್ತೊಂದು ಅವಧಿ ಬರುವಾಗ ಮತ್ತೊಂದು ಸಮಸ್ಯೆ, ಮತ್ತೊಂದು ಕಾನೂನು ಬಂದಿರ್ತದೆ. ಈ ಸಮಸ್ಯೆಯಿಂದ ಅದೆಲ್ಲ ಬಾಕಿಯಾಗಿದೆ. ಸೈಬರ್ ಕ್ರೈಮ್ ಬಗ್ಗೆ ಉಲ್ಲೇಖ ಮಾಡಿ, ಸೈಬರ್ ಕ್ರೈಮ್ ತಡೆಯುವ ಬಗ್ಗೆ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚು ಜವಾಬ್ದಾರಿ ಕೇಂದ್ರಕ್ಕೆ ಇದೆ ಅಂತ ಅನ್ಸಲ್ಲ. ಕೇಂದ್ರದ ಕೆಲಸ ಕೇಂದ್ರ ಮಾಡ್ತಾ ಇದೆ. ನಾನು ಹೇಳಿದ್ದು ನಾವು ಕೇಂದ್ರದ ಬಗ್ಗೆ ಮಾತಾಡಲಿಕ್ಕೆ ನಾನು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಾನು ಕೆಲಸ ಮಾಡೋ ಕಾರಣ ನಾನು ರಾಜ್ಯ ಸರ್ಕಾರವನ್ನು ಹೇಳ್ತಿದ್ದೆ. ಡಿಜಿಟಲ್ ಟ್ರಾನ್ಸಾಕ್ಷನ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಪ್ರಮೋಟ್ ಮಾಡಿದ್ದು ಒಳ್ಳೆ ವಿಷಯ, ಅದು ಮಾಡಿದ್ವಿ. ಆದರೆ ಸುರಕ್ಷತೆಗೂ ಕೇಂದ್ರ ಕ್ರಮ ವಹಿಸಬೇಕಿತ್ತಲ್ಲ. ಎಷ್ಟೋ ಸಲ ಗೊತ್ತೇ ಇಲ್ಲ, ಎಲ್ಲೋ UP ಅಲ್ಲಿ ಕೂತು ಎಲ್ಲೆಲ್ಲೋ ಕೂತು ಇಲ್ಲಿಂದ ಹಣ ದೋಷ. ಈಗ ಜಾಸ್ತಿ ಕ್ರೈಮ್ ಇರೋದು ಕರ್ನಾಟಕದಲ್ಲಿ ಆದ ಕಾರಣ ನಾವು ಕರ್ನಾಟಕ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತೀವಿ. ಕೇಂದ್ರದ ಜವಾಬ್ದಾರಿ ಇದೆ, ಕೇಂದ್ರದಕ್ಕೆ ಅದು ಎಂಪಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಶಾಸಕರಾಗಿ ಅದರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಮಾಡಿದ್ದೇವೆ, ಅಲ್ಲ ಮನವಿಯನ್ನು ಮಾಡಿದ್ದೇವೆ. ನಮ್ಮ ಸೈಬರ್ ನಾವು ಎಂಪಿಗಳಿಗೆ ಮಾಡಿದ್ದೇವೆ, ಅವರ ಪ್ರಕಾರ ಮುಖಾಂತರ ಅವ್ರ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ. ಈಗ ಕುಕ್ಕೆ ಸುಬ್ರಹ್ಮಣ್ಯ ನಿಮ್ಮ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ, ಅಲ್ಲಿ ಒಂದು 2-3 ಕಿಲೋಮೀಟರ್ ನೀವು ರಸ್ತೆಯನ್ನು ನೋಡಿದ್ರೆ ಗಮನಿಸಬಹುದು ಯಾವ ರೀತಿಯಾಗಿ ಅದು ಹದಗೆಟ್ಟಿದೆ. ಯಾಕಂದರೆ ದಿನನಿತ್ಯ ಹೆಚ್ಚಿನ ಭಕ್ತರಲ್ಲಿ ಬರುವಂಥ ಒಂದು ಕ್ಷೇತ್ರ.
ಅದಕ್ಕೆ ಈಗಾಗಲೇ ನೀವು ಯಾವ ರೋಡ್ ಹೇಳಿದ್ದು? ಉಳ್ಕುಂದ ಅದರಿಂದ ಟೆಂಪಲ್ ದ್ವಾರ ತನಕ. ಅಲ್ಲ, ನಮಗೆ 3 ಕಡೆಯಿಂದ ರೋಡ್ ಬರ್ತಿದೆ, 3 ಕಡೆ ರಸ್ತೆಗಳು ಹೀಗೆ ಆಗಿದೆ. ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟಿದ್ದೇನೆ. ಈಗಾಗಲೇ ನಾವು ಇಲ್ಲಿ ನಮ್ಮ CRF ಫಂಡಲ್ಲಿ 7 ಕೋಟಿ ಅನುದಾನ ಈಗಾಗಲೇ ಎದುರುಗಡೆನೇ ಇದೆ road. ಅದಕ್ಕೆ ಬಂದಿದೆ. ಅದೀಗ ಅದು ಕಾಮಗಾರಿ ಆಗ್ತಾ ಉಂಟು. ಈ ಸಲ ಮಳೆ ಜಾಸ್ತಿ ಇದ್ದ ಕಾರಣ ಅದು ಸ್ಥಗಿತ ಆಗಿದೆ ಕೆಲಸ. ಈಗ ರಸ್ತೆ ಅಪಘಾತದಲ್ಲಿ ಒಂದು 5 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಸೆಂಟ್ರಲ್ ಇದು ರಾಷ್ಟ್ರೀಯ ಹೆದ್ದಾರಿಗಳು ಹೇಗಿವೆ, ಅದರಲ್ಲಿ ಎಷ್ಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನೋ ನಿಮಗೆ ಮಾಹಿತಿ ಇದೆ? ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೋಗ್ಲಿಕ್ಕೆ ಆಗ್ತದ ಅಂತ? ಅದು ಅಭಿವೃದ್ಧಿ ಆಗ್ತಾ ಇದೆ ಅಲ್ಲ ಕೆಲಸ. ಹೌದು, ಹಾಗಾದ್ರೆ ಇದು ರಾಜ್ಯ ಸರ್ಕಾರದ ಅಭಿವೃದ್ಧಿ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ, ಇಲ್ಲಿ ದಂತೂರು ಜಂಕ್ಷನ್ ಅಲ್ಲೇ ಎಷ್ಟು ಮಂದಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ, ಅದರ ಬಗ್ಗೆ ನೀವೇನು ಗಮನ ಸೆಳೆದಿದ್ದೀರಿ? ಎಲ್ಲಾದ್ರೂ ಇಲ್ಲ, ಅದರ ಬಗ್ಗೆ ಕೂಡ ನಾವು ಮನವಿ ಮಾಡಿದ್ದೇವೆ. ಅದು ಗೂಡೂರಲ್ಲಿ ಸಹ ಒಂದು ಇತ್ತೀಚೆಗೆ ಹಾಗೆ ಅಪಘಾತ ಆಗ್ತಾನೆ ಇರ್ತದೆ. ನೀವು ಒಂದೇ ಕಡೆ ಏನು ಅಂದ್ರೆ ಎಲ್ಲ ಟೋಟಲ್ ಆಗಿ ಏಕೆ ಹೇಳುದಿಲ್ಲ ಅಂತ. ಅದು ಸಹ ನಿಮ್ಮ ವೈಫಲ್ಯ ಅಲ್ವಾ ಕೇಂದ್ರ ಸರ್ಕಾರ? ಅದನ್ನು ಮುಂದೆ ನಾವು ಕೂಡ ಕೇಂದ್ರ ಸರ್ಕಾರಕ್ಕೂ ಅದರ ಗಮನವನ್ನು ತರ್ತೇವೆ. ನಿಮ್ಮ ಪರವಾಗಿ ಕೂಡ ನೀವು ಕೂಡ ನಮ್ಮೊಟ್ಟಿಗೆ ಇದ್ದೀರಿ ಅಂತ ಹೇಳೋ ಪರವಾಗಿ ಅಲ್ಲ, ನೀವು ಕೂಡ ನಮ್ಮ ಜೊತೆ ಇದ್ದೀರಿ ಅನ್ನೋ ಭರವಸೆ ಇರ್ತಲ್ಲ. ಅಲ್ಲ, ನೀವು ಕೂಡ ನಮ್ಮ ಜೊತೆ ಬೇಕು, ಪೇಪರ್ನವರು ಕೂಡ ನಮಗೆ ಬೇಕು. ಅದು ನಾವೊಟ್ಟಿಗೆ ಜೊತೆಯಾಗಿ ಅದರ ಮನವಿಯನ್ನು ಮಾಡುವ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.